ಆ್ಯಂಡ್ ವಿಜಯ್ ಅವರು ಡೈರೆಕ್ಟ್ರು, ವಿಜಯ್ ಅವರಲ್ಲ, ಇಲ್ಲಿ ವಿಜಯ್ ಇದ್ದಾರೆ ಡೈರೆಕ್ಟ್ರು. ಬನ್ನಿ ಸರ್, ಎಲ್ಲ ನೀವು ಇಲ್ಲಿ, ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳ, ನೀವು ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ಆ್ಯಂಡ್ ಚೆನ್ನಾಗಿ ಮಾಡಿದ್ರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀನಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹಂಗೆ ತೋರಿಸ್ಬೇಕು, ಹಿಂಗೆ ತೋರಿಸ್ಬೇಕು ಅಂತ. ನಾವೆಲ್ಲ ಅದು ನನಗೆ ಅರ್ಥ ಆಗುತ್ತೆ, ನನ್ನ ಕನ್ನಡ, ನನಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಅದಕ್ಕೆ ಥ್ಯಾಂಕ್ ಯು. ಸೊ ಅಲ್ಲ, ಅದಕ್ಕೆ ಆಮೇಲೆ ಯಾರೋ ತಪ್ಪಿಟ್ಕೊಂಡ್ರು ಅಂತಂದ್ರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಆಮೇಲೆ ಅಲ್ಲಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲರ ಕಥೆ ಇಲ್ಲಿ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ, ಚೈನೀಸ್ ಕೊರಿಯನ್ ಎಲ್ಲ ಮಾತಾಡ್ತೀರಾ, ಏನ್ ಸರ್? ನಾನೇ ನಮ್ಮ ಪರ್ಸನ್ ಮಾತಾಡೋಣ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದೆ. ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಮ್ಯಾಕ್ಸ್, ಈಗ ಮಾರ್ಕ್. ಅಂಡ್ ಇದು ತುಂಬಾ, ನಾನು ಮುಂಚೆನೆ ನಾನೊಂದು ಸಾರಿ ಬೇಜಾರು ಮಾಡ್ಕೊಬೇಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಫೈಟ್ನ, ತುಂಬಾ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಾನು. ಅಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ಅಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ, ಯಾಕೆಂದ್ರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೋ ದ್ವೇಷ ಆಗಲಿ, ಯಾರ ಬಗ್ಗೆನೋ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವರೆಗೂ. ನನಗೆ ತುಂಬ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ, ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವ್ರು ಒಂದ್ಸರಿ ಮಾರ್ಕು ಮತ್ತೆ 45 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದ ನನಗೆ, ಅರ್ಜುನ್ ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು, ಯಾವತ್ತೂ ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ಅವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರಲಿ ಚಿನ್ನ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಒಬ್ಬ ಎಲ್ಲರ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಯಾಕೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತೆ ಮಾರ್ಕು ಮತ್ತು 45. ಕನ್ನಡದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ದೊಡ್ಡ ಹಬ್ಬ, ಕನ್ನಡದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದ್ರೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ? ಯಾರಾದ್ರೆ ಯಾವಾಗಲೂ ಹೇಳ್ತೀವ್ರು, ರಾಘವೇಂದ್ರ ಸರ್ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಆವಾಗಲೇ ರಾಘವೇಂದ್ರ ಸರ್ ಹೇಳ್ತಿದ್ರು, ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ? ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದೇ ಭಯ ನನಗೆ. ನಾನು ಮ್ಯಾಕ್ಸಿಮಮ್ 5:30, 6 o'clock ನಾವು ಸೆಟ್ಟಲ್ ಹೋಗಿ ನಿಂತಿರ್ತೀನಿ. ನಾನು ಯಾವಾಗಲೂ ನನಗಿಂತ ಮುಂಚೆ ನಿಂತಾರೆ ಸಮ್ಟೈಮ್. ನಾನು ಅದನ್ನೇ ಹೇಳ್ತೀನಿ, ಬಂದ್ರೆ ನಾವು ಡಾರ್ಲಿಂಗ್ ಲವ್ ಮುಡ ಮಕ್ಳ ಕರೆಯೋ, ಯಾಕೆ ನಮ್ಮ ಟಾರ್ಚರ್ ಬಂದ್ಬಿಡ್ದಾಗ ನಾವು ಇಲ್ಲ ಅಂತೀವಿ ನಾವು. ಅಷ್ಟು ಡೆಡಿಕೇಶನ್. ಸೊ ಅದಕ್ಕೆ ಇದು ಬೆಸ್ಟ್ ಸರ್. ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ. ಸೊ ನಮ್ಮ ಕಿಚ್ಚಪ್ರು ಹೆಂಗೆ ಡಿಸೆಂಬರ್ 25 ಸಿನಿಮಾ ಕಂಪ್ಲೀಟ್ ಮಾಡಿದ್ದೇನೆ ಕಾಣ್ತಾ ಇದ್ದಾರೆ ಮೂವಿ. ಅದೇ ತರ ನೀವು ಕೂಡ ಮನಸ್ಸನ್ನು ಡೇಟ್ ಇಟ್ಕೊಂಡಿದ್ರಿ ತಾನೆ? ಐ ಥಿಂಕ್ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ಬರ್ಲಿ ಚಪ್ಪಾಳೆ ಗಾಯ್ಸ್. ಹೀರೋ ಚಿತ್ರಕ್ಕಾಗಿ ಕೂಡ ನಾವು ವೇಟ್ ಮಾಡ್ತಿದ್ವಿ. ಪ್ರೇಮ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಾರ್ಕ್ ಹೋಗಿದ್ದಾಗ ಶೂಟಿಂಗ್ ಅಲ್ಲಿ ದೀಪು ಸರ್ ನನಗೊಂದು 20 ನಿಮಿಷ ಫುಟೇಜ್ ತೋರಿಸಿದ್ರು ಸರ್. ನಿಜವಾಗ್ಲೂ ನನಗೊಂದು ವಿಜಯ್ ಅವ್ರ ಮೇಲೆ ಒಂದು ಜಲಸ್ ಆಯ್ತು. ಅಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸರ್. ಒಂದು ಹಾಲಿವುಡ್ ಮೂವಿ ತರ ಇದೆ ಸರ್ ದೀಪು ಸರ್ ಸ್ಟೈಲು. ಆಮೇಲೆ ಎಲ್ಲ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು, ಹೀರೋನ ಆರಾಧಿಸ್ಕೊಂಡು ಮಾಡಬೇಕು. ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು, ನಾವು ಹಿಂಗೆ ಬರೀಬೇಕು ಸರ್ಗೆ ಅನಿಸ್ತಿತ್ತು. ಆದರೆ ನಾವು ಯಾರು ಬರ್ಕೊಳ್ಳಿಲ್ಲ, ಮಾಡಬೇಕು ಅನ್ನೋ ಇನ್ನೂ ಇದರಲ್ಲಿದ್ದೀವಿ. ವಿಜಯ್ ಅವರು ದೀಪು ಸರ್ನ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮತ್ತು ಅವ್ರ ಸಜೆಷನ್ಸ್ ತೊಗೊಂಡು ನೋಡ್ತಿದ್ದೆ. ಶೂಟಿಂಗ್ ಸುಮಾರು ಸತಿ ಹೋಗಿದ್ದೀನಿ. ಆ ದೀಪು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಅವ್ರ ಇನ್ವಾಲ್ವ್ಮೆಂಟು, ಇಡೀ ಟೀಮ್ ವರ್ಕು ಸರ್. ನಿಜವಾಗ್ಲೂ ಸರ್ ನಾನು ಕಾಯ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದ್ದೆ, ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದೆ. ಇದೊಂದು ಇತಿಹಾಸ ಸೇರುತ್ತೆ. ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್. ನಾನು ಯಾವಾಗ ಮನೆಗೆ ಹೋದ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ಹೇಳ್ತೀನಿ ಸರ್. ಕಾಫಿ ಕುಡಿತೀಯ, ಟೀ ಕುಡಿತೀಯ ಚಿನ್ನ ಅಂತಾರೆ ಸರ್. ನಾವು ಪರವಾಗಿಲ್ಲ ಸರ್ ಅಂತೀವಿ. ನಾವು ನೋಡಿದ್ರೆ ಭಯ ನಮ್ಗೆ. ಅವ್ರು ಮಾತಾಡೋದೇ ಒಂದು ಖುಷಿ.
ಆ ಥರ ಬೆಳೆದವ್ರು ನಾವು. ಸರ್ ಯಾವ್ದು ನಿನಗೇನು ನಿನ್ನ ಹೊಟ್ಟೆ ಡಸ್ಟ್ಬಿನ್, ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಸರ್, ಈ ಥರದೊಂದು ಕ್ಯಾರೆಕ್ಟರ್ ಮಿಸ್ಟರ್ ಪರ್ಫೆಕ್ಟ್ ಅದೇ ನಮ್ಮ ದೀಪ ಸರ್. ನಿನಗೇನು ಬೇಕು ತಗೊಳಪ್ಪ, ನಿನಗೇನು ನಾನು ಮಾಡ್ಕೊಡ್ತೀನಿ, ಅವರೇ ನೀನು ನನಗೆ ಕೂರಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನೀಟಾಗಿ ಕಳಿಸ್ತಾರೆ. ನಾನು ಒಬ್ಬನಿಗೆ ಅಂತೇಳಿ ದಯವಿಟ್ಟು ಸ್ಪೆಷಲ್ ಆಗಿ ಮರ್ಯಾದೆ ಹೋಯ್ತು ನಂದು ಪ್ಲೀಸ್. ನೋಡಿ ಆನಂದ್ ಮಗ ನೋಡಿ ಡಾರ್ಲಿಂಗ್, ಅವ್ನು ನೋಡಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾನೆ ಹಲೋ 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 ನಾನಿದ್ದೀನಿ ಇಂತನಲ್ಲಿ. ಅಲ್ಲ ಪ್ರೇಮ್ ಸರ್, ಇಲ್ಲಿರುವಂತ 99% ಜನ ನಮ್ಮ ಕಿಚ್ಚಬ್ರವ್ರು ಮಾಡೋ ಅಡಿಗೆ ತಿಂದೇ ಇರ್ತಾರೆ. ಅವ್ರು ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಿದ ಪ್ರೀತಿಯಿಂದ ತುಂಬಿರ್ತಾರೆ. ಆ ಒಂದು ಪ್ರೀತಿಯ ನಮ್ಮ ಕಿಚ್ಚಬ್ರವ್ರಿಗೆ ಒಂದು ಚಪ್ಪಾಳೆ ಬರಬೇಕು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ನಮಗೋಸ್ಕರ ಅಂತಾನೆ ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆ ಇಲ್ಲೋ ಅಂತ ಕೇಳಿ ಅದು ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ. ನಾವೇ ಕಿಚ್ಚಬ್ರವ್ರು ಸರ್. ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ ಅಂದ್ರೆ ಅವರೇ ಮಾಡ್ತಾರೆ ಸರ್. ಹಾಗಾಗಿ ದೀಪು ಸರ್, ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ, ನೀವು ಯಾವತ್ತೂ ಚೆನ್ನಾಗಿರ್ತೀರಾ. ನಿಮ್ಗೆ ಏನು ಸರ್ ನಾವೆಲ್ಲ ಹೇಳೋದು, ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ಸರ್ ನೀವು ಮೇರೆ ಪರ್ವತ ಸರ್. ನಾವು ಮಾತಾಡೋಂಗಿಲ್ಲ, ಹೇಳಿದ್ರೆ ಇದು ಹೊಗಳಿಕೆ ಅಂತ ಏನಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಆಲ್ ದಿ ಬೆಸ್ಟ್ ದೀಪು ಸರ್, ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು. ಅಕ್ಕ ನೀವು ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮನ್ನು ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ. ಮಾರ್ಕ್ ಹಿಟ್ಟಾಗಲಿ, ಸತ್ಯಜ್ಯೋತಿ ಅವ್ರಿಗೆ ಒಳ್ಳೇದಾಗಲಿ, ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು, ವಿಜಯ್ ಅವರಿಗೆ ಸರ್ 2ನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು. ಇಲ್ಲಿ ಭಾಷೆಯ ಅಂತರ ಇಲ್ಲ, ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮದ್ದು ಪ್ರೂವ್ ಮಾಡಿದ್ದೀರಾ. ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ, ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ, ತಮಿಳಾದ್ರೂ ಪರವಾಗಿಲ್ಲ ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ. ವಿಜಯ್ ಮಾಡುವಂತ 2ನೇ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಸರ್ ಮಾರ್ಕು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಸಂಶಯ ಇಲ್ಲ. ನಮ್ಮ ದೀಪು ಸರ್ಗೆ, ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವಿಜಯ್ ಅವರಿಗೆ ಇದು ಹಿಟ್ಟು ನಮ್ಮ ದೀಪು ಸರ್ ಕಡೆ ಹಿಟ್ ಆಗುತ್ತೆ. ನೆಕ್ಸ್ಟ್ ದೀಪು ಸರ್ಗೆ ಮಾಡಿ ಸರ್, ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಳ್ಳೇದಾಗಲಿ ದೀಪು ಸರ್, ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮುಂಚೆ ಅಣ್ಣ ಒಂದು ಡೇಟ್ನ ಮಾರ್ಕ್ ಮಾಡಿದ್ರು, 5 ತಿಂಗಳು 17 ದಿನ ಆಗಿರ್ಬೇಕು, ಜುಲೈ 17ನೇ ತಾರೀಕು. ಬಟ್ ಮಗು ಹುಟ್ಟೋದು ಡೇಟ್ ಚೇಂಜ್ ಆಗಿರ್ಬೋದು, ಬಟ್ ಡಿಸೆಂಬರ್ 25ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ. ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅನ್ಕೊಂಡಿದ್ದೆ ಹೆಂಗ್ 5 ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ. ನನ್ನನ್ನು ಎಷ್ಟೋ ಜನ ಕೇಳಿದ್ರು ಮಾರ್ಕ್ ಹೆಂಗ್ ಬರುತ್ತೆ, ಹೆಂಗಾಗೋಗುತ್ತೆ, ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಜರ್ನಿನ ಒಂದು 5-6 ತಿಂಗಳು ಅಣ್ಣನ ಜೊತೆ ಪ್ರತಿ ದಿನ ನೋಡ್ಕೊಂಡ್ ಬಂದಿದ್ದೀನಿ. ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ. ಒಂದು 5 ದಿನ 6 ದಿನ ಶೂಟ್ ಮಾಡೋರು, ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು, ಪಾಂಡಿಚೇರಿ ನಡೀತಾ ಇತ್ತು. ಅಲ್ಲಿಂದ ಅಣ್ಣ ಎಲ್ಲಿದ್ದೀರಾ ಅಂದ್ರೆ ಪಾಂಡಿಚೇರಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲಿರೋರು, ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು. ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದ್ರೆ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು. ನಾನು ಒಂದಿನ ಕೇಳಿದೆ ಅಣ್ಣ ನಿದ್ದೆನೇ ಮಾಡಲ್ವಲ್ಲ ಅಂತಂದಾಗ ಒಂದ್ಸತಿ ನನಗೆ ಚಂದ್ರಣ್ಣ ಹೇಳಿದ್ರು, ಕ್ಯಾಮ್ರಾಮನ್, ಇಲ್ಲಿವರೆಗೂ ನಾವು ಶೂಟ್ ಮಾಡಿದ್ದಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲದವರೇ ಅಲ್ಲ. ಬಟ್ ಅವತ್ತು ಹತ್ತತ್ರ ಒಂದು 18-19 ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್. ಬೆಳಿಗ್ಗೆಗೆ ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಗಿತ್ತು, ಬಿಗ್ ಬಾಸ್ಗೆ. ಸೆಟ್ಟಲ್ಲಿ ಒಂದು 5-15 ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು, ನಾವ್ಯಾರು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನೊಂದು 15 ನಿಮಿಷ ಆಮೇಲೆ ಇದ್ದಕ್ಕಿದ್ದಂಗೆ ಎದ್ದು ಏನ್ ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ, ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ. ಅಂದ್ರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾನವತರದ ಸಿನಿಮಾ ಆಗೋಕ್ಕೆ ಸಾಧ್ಯ. ಅಂದ್ರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿನ ಎಲ್ಲಾರು ಗುರುತಿಟ್ಕೋಬೇಕು ಅಂತಂದ್ರೆ, ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಏನಾದ್ರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲಾರು ಓದ್ಕೊಳ್ಳೋ ತರ, ಇಲ್ಲ ಅಂತಂದ್ರೆ ಏನಾದ್ರೂ ಮಾಡಿಟ್ಟು ಹೋಗ್ಬೇಕಂತೆ ಎಲ್ಲಾರು ಅವ್ರ ಬಗ್ಗೆ ಬರೆಯೋ ತರ. ಅದನ್ನ ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ. ಆ್ಯಂಡ್ ಎರಡನೇದಾಗಿ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೆ ಇದೆ. ಬಿಕಾಸ್ ಇಂಡಸ್ಟ್ರಿ ಅವ್ರದ್ದೊಂದು ಪ್ರೇಯರ್ ಇದ್ದೇ ಇತ್ತು ಈ ಸಿನಿಮಾ ರಿಲೀಸ್ ಆಗುತ್ತೆ. ನಂದು ಇನ್ನೂ ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ, ಬೇಗ ಮುಗಿಯಲಿ ಅಂತ. ಸೊ ಫಾಲೋ ಅಪ್ ಮಾಡ್ತಾನೆ ಇದೆ. ಎಷ್ಟು ದಿನ ಶೂಟಿಂಗ್ ಆಯಿತು, ಮುಗಿಸಿದ್ರೆ ಆಗುತ್ತಾ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ಖಂಡಿತ ನಂಬಿಕೆ ಇರಲಿಲ್ಲ ಆಗುತ್ತೆ ಅಂತ. ಸೊ ಯಾವಾಗ ಲಾಸ್ಟ್ ಶೆಡ್ಯೂಲ್ ಶೂಟ್ ಹೋದ ಒಂದು ಸಾಂಗ್ ಮುಗಿಸ್ತಾ ಇದ್ರು, ಸೊ ಅವಾಗ ಒಂದು ಖುಷಿ ಆಯಿತು, ನೆಮ್ಮದಿನೂ ಆಯಿತು ದ್ಯಾಟ್ ಫೈನಲಿ ಬರ್ತಾ ಇದೆ ಸಿನಿಮಾ ಅಂತ. ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಕಮಿಂಗ್ ಟು ದ ಸಾಂಗ್, ಸೊ ಅಜ್ನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ನಾನು. ಮ್ಯಾಕ್ಸಲ್ಲೂ ಅಷ್ಟೇ, ಮಾರ್ಗಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಇತ್ತಲ್ಲ. ಸೊ ಫೋನ್ ಮಾಡೋದು, ಅದನ್ನು ಅರ್ಜೆಂಟ್ ಲಿರಿಕ್ಸ್ ಬೇಕು ಸಾಂಗ್ಗೆ ಅಂತ. ಸರಿ ಅಜ್ನೀಶ್, ಯಾವಾಗ ಬೇಕು?
ನಾಳೆ ಶೂಟಿಂಗು ಇವತ್ತು ಬೇಕು ಅಂತ. ಸೊ 3 hours ಬರೆದಿದ್ದು ಆ ಸಾಂಗ್ನ. ಸರಿ, ಓಕೆ, ಒಂದು ಸಲ ಆಯಿತು. ಈ ಸಲ ಮತ್ತೆ ಸೈಕೋಸ್ ಆಯ್ತಾ ಫೋನ್ ಮಾಡಿದ್ರು, ಅನೂಪ್ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಇದುವರೆಗೂ ಶೂಟಿಂಗ್ ನಡೆಯೋಕ್ಕೆ ಮುಂಚೆ ಕೇಳ್ತಾ ಇದ್ರು, ಈ ಸಲ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಮತ್ತು ಶೂಟಿಂಗ್ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದೆ. ಇಲ್ಲ BGM ಮಾಡ್ತಾಯಿದ್ದಾರೆ, ಲಿರಿಕ್ಸ್ ಏನೋ ಬರೆದಿರೋದು ಇಷ್ಟ ಆಗಿಲ್ಲ, ನೀವೇನೋ ಬೇರೆ ಬರೀಬೇಕಂತ ಹೊಸದಾಗಿ. ಸೊ ಬರೆದ್ಬಿಟ್ಟು ಕಳಿಸ್ದೆ ಒಂದು ವರ್ಷನ್ ಬೇಸ್ಡ್ ಆನ್ ಹಿಂದೆ ಏನು ಬರೆದಿತ್ತು. ಸೊ ಅದ್ರ ಮೇಲೆ ಒಂದು ಐಡಿಯಾದಲ್ಲಿ ಬರೆದಾದ್ಮೇಲೆ ವಾಪಸ್ ಸುದೀಪ್ ಸರ್ ಒಂದು ವಾಯ್ಸ್ ನೋಟ್ ಬಂತು. ಈ ಥರ ಬೇಡ, ಹೀರೋ ಇಂಟ್ರೊಡಕ್ಷನ್ ಥರ ಬೇಡ, ಒಂಥರ ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್, ಅದಕ್ಕೆ ಬೇಕಾಗಿರೋ ಥರ ಬೇಕು ಅಂತ. ಸೊ ಆ ಟೈಮಲ್ಲಿ ಉಟ್ಕೊಂಡಿದ್ದೆ ಸೈಕೋ ಸೈತಾನ್ ಅನ್ನೋ ಲೈನ್. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಲೈನ್ ಹಾಡು. ಅದಕ್ಕಿಂತ ಮುಂಚೆ ಸರ್ ಪ್ರತಿಯೊಂದು ಸತಿ ನೀವು ಅಜನೀಶ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೀಟ್ ಇರುತ್ತೆ. ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಈ ಸಿನಿಮಾ ಫಸ್ಟ್ ಸೀನ್ ಇಂದನೇ ಸೀಟ್ ಇರುತ್ತೆ ಅಂತ. ಸೊ ಮ್ಯಾಕ್ಸು ಫ್ಯಾನ್ ಶೋ ನೋಡಿದ್ದು, ಮಾರ್ಕು ಫ್ಯಾನ್ ಶೋ ನೋಡಕ್ಕೆ ಕಾಯ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು. ಅಷ್ಟು ಎಕ್ಸ್ಪ್ಲೈನ್ ಮಾಡೋರು ಹೆಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ತುಂಬ ಟೈಮ್ ತೊಗೊಂಡು ತುಂಬ ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಇನ್ನೊಂದು ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆರ್ಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:30 ಶೋ ನೋಡಿ ಸರ್ ನಿಮ್ಗೆ ಮೆಸೇಜ್ ಮಾಡಿದ್ವಿ. ಡೆಫಿನೆಟ್ಲಿ ನನ್ನ ಮಗಳನ್ನ ಕರ್ಕೊಂಡು ನೋಡ್ತೀನಿ ಸಿನಿಮಾನ ಮಾರ್ಕ್. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ ರೆಡಿ ಆಗ್ಬಿಡ್ತೀವಿ ಸರ್. ಡಿಸೆಂಬರ್ ನೆಕ್ಸ್ಟ್ ಕ್ರಿಸ್ಮಸ್ ಫಿಲ್ಮ್ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅರುಣ್ ಸಾಗರ್ ಅವ್ರು ಏನು ಹೇಳ್ತಾರೆ ನೋಡುವ ಮಾರ್ಕ್ ಬಗ್ಗೆ. ಅವ್ರು ಬರೀತಾರೆ ಅಷ್ಟೇ. KRG Studios, you're getting into distribution, so all the very best for that. And yes, Mark, December 25th, ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ಈ ಪಿಕ್ಚರ್ನ ನೋಡಿ ಸಂಭ್ರಮಿಸಿ. and it won't be a disappointment. Thank you. ಡೈರೆಕ್ಟರ್ಗೂ ಒಳ್ಳೆಯದಾಗಿದೆ, ಎಲ್ಲ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗಿದೆ. ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ ಅಣ್ಣ. ತುಂಬಾ ಖುಷಿ ಆಗ್ತದೆ. ಕಂಗ್ರಾಟ್ಸ್ ಅಣ್ಣ, ಬಹಳ ಅದ್ಭುತವಾಗಿ ಮಾಡಿದೆ. ಈ ತರ ಎಲ್ಲರೂ ಹೀರೋಗಳು ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ಗಳಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಒಳ್ಳೆ ರೀತಿಯಿಂದ ಎಲ್ಲರೂ ಫಿಲಿಮ್ ಮಾಡಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ಭಾಳ ಒಳ್ಳೆ ರೀತಿಯಿಂದ ಬರ್ತದೆ. ಈ ಫಿಲಿಮು ಅಂತ ಇಂಥ ಹಿಟ್ ಆಗೋದಲ್ಲ ಸರ್. ಸತ್ಯ ಅವ್ರ ಪ್ರೊಡ್ಯೂಸರು ಎಲ್ಲರ ಊರಿಗೆ ಹೋಗ್ಬೇಕಂದ್ರೆ ತಮಿಳ್ನಾಡಿಗೆ ನೀವು ಬಸ್ನಾಗ ಹೋಗಂಗಿಲ್ಲ ಅಥವಾ ಫ್ಲೈಟ್ನಾಗ ಹೋಗಂಗಿಲ್ಲ, ದೊಡ್ಡ ಲಾರಿನೇ ತೊಗೊಂಡು ಹೋಗ್ಬೇಕು. ಅಷ್ಟು ದೊಡ್ಡ ಹಿಟ್ ಆಗ್ತದೆ. ಅಷ್ಟು ದುಡ್ಡು ತೊಗೊಂಡು ಹೋಗ್ಬೇಕಾದ್ರೆ ದೊಡ್ಡ ಲಾರಿನೇ ಬೇಕು ನಿಮಗೆ. ಅಷ್ಟೊಂದು ದೊಡ್ಡ ಹಿಟ್ ಆಗಲಿ, ಒಳ್ಳೇದಾಗಲಿ ತಮ್ಮೆಲ್ಲರಿಗೆ ಅಂತೇಳಿ ಈ ಒಂದು ಫಿಲಿಂ ತಂಡಕ್ಕೆ ಎಲ್ಲರಿಗೂ ಶುಭ ಹಾರೈಸ್ತಾ, ಎಲ್ಲ ನಮ್ಮ ಫ್ರೆಂಡ್ಸ್ ಹೇಳಿದ್ರೆ 25ನೇ ತಾರೀಕು ನಾನು ನಿಮ್ಮ ಜೊತೆ ನೋಡಕ್ಕೆ ಬರ್ತೀನಿ. 25ನೇ ತಾರೀಕು ಹೋಗಿ ಎಲ್ಲರೂ ಈ ಪಿಕ್ಚರ್